Mawryngkhang. 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 Hi, very good morning everyone. So ಇವತ್ತು ಡೇ 4 ಆ್ಯಂಡ್ ಟೈಮ್ 5:15 ಆಗ್ತಾ ಬಂತು ಆಲ್ಮೋಸ್ಟ್ ಮಾರ್ನಿಂಗ್. ಸೊ ಅರ್ಲಿ ಮಾರ್ನಿಂಗ್ ನಾವು ಹೊರಟಿದ್ದೀವಿ. ಒಂದು ಬ್ಯಾಂಬೂ ಟ್ರೆಕ್ ಇದೆ. ಸೊ ಇಲ್ಲಿಯ ಲೋಕಲ್ ಜನ ಬ್ಯಾಂಬೂವಿಂದ ಫುಲ್ ಒಂದು ಕ್ಲಿಫಿಗೆ ಫುಲ್ ಪ್ರದಕ್ಷಿಣೆ ಹಾಕೋ ಹಾಗೆ ಮಾಡಿದಾರಂತೆ. ಸೊ ಮಿಸ್ ಮಾಡಿಬಿಡೋ ಅಂತ ಒಬ್ಬ ಕೊಲೀಗ್ ಹೇಳ್ದ ನನಗೆ. ಹಾಗಾಗಿ ವಿ ಆರ್ ಗೋಯಿಂಗ್ ದೇರ್, ಬಟ್ ವಿ ನೀಡ್ ಟು ರೀಚ್ ಡಾಕಿ. ಶಿಲಾಂಗಿಂದ ನಾವು ಚೆಕ್ಔಟ್ ಆಗಿ ಈಗ ಡಾಕಿಯಲ್ಲಿ ಸ್ಟೇ ಮಾಡ್ತಾಯಿದ್ದೀವಿ ಇವತ್ತು. ಹಾಗಾಗಿ ಸ್ವಲ್ಪ ಬೇಗ ಹೋಗೋಣ ಅಂತ ಕ್ಯಾಬ್ ಡ್ರೈವರಿಗೆ ಹೇಳಿದ್ದೆ. ಕ್ಯಾಬ್ ಡ್ರೈವರ್ ಆನ್ ದ ವೇ. ಸೊ ವಿಲ್ ಗೋ ದೇರ್ ಆ್ಯಂಡ್ ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತೆಲ್ಲ. ಸೊ ಹೋಪ್ ಫಾರ್ ದ ಬೆಸ್ಟ್. ಚಲೋ ಬಾಯ್. ಡೋಂಟ್ ಸ್ಪಿಟ್ ಹಿಯರ್ನ ಮೇ ಬಿ ಖಾಸಿ ಲ್ಯಾಂಗ್ವೇಜಲ್ಲಿ ಲುವತ್ ಬಿಯಾ ಹೆಂಗ್ನಿ, ಬಟ್ ಅಲ್ಲೇ ಹೋಗಿದ್ದಾರೆ. ದಟ್ಸ್ ಕಾಮನ್ ಇನ್ ಇಂಡಿಯಾ. ನೀವು ಕರ್ನಾಟಕದಲ್ಲಾದ್ರೆ ಹೋಗಿ, ಯಾವ ರಾಜ್ಯದಲ್ಲಾದ್ರೆ ಹೋಗಿ, ಯಾವ್ದು ಮಾಡಬೇಡಿ ಅಂತಾರೆ ಅದನ್ನ ಮಾಡ್ತಾರೆ. ಬ್ಯಾಂಬೂ ಟ್ರೆಕ್ ಈ जगह का नाम क्या है भैया? मॉवरिंगखांग समथिंग. मॉवरिंगखांग ಟ್ರೆಕ್ಕಿಂಗ್. ಸೊ ಈ ರೋಡಿಂದ ಈಗ ಆನ್ ದ ವೇ ಟು ಡಾಕಿ ಹೋಗೋ ರೋಡಲ್ಲೇ ಅಲ್ಲಿಂದ ಡಿವಿಯೇಷನ್ ತೊಗೊಳ್ಬೇಕು. ಸೊ ರೈಟ್ ಸೈಡ್ ಡಿವಿಯೇಷನ್ ತೊಗೊಂಡು ಸೊ ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಈಗ. ಲ್ಯಾಂಡ್ ಸ್ಲೈಡ್ಸ್. ಹಲೋ, ಮಾರ್ನಿಂಗ್ 7 ಗಂಟೆಗೆ ಮ್ಯಾಗಿ. ಮawryngkhang. ಸೊ ಈ ಜಾಗದ ಹೆಸರು ಮawryngkhang. ಸೊ ಬ್ಯಾಂಬೂ ಟ್ರೆಕ್ ಮಾಡಬೇಕಷ್ಟೇ. ಸೊ ಅದ್ರ ಮೊದಲೇ ಏನಾದ್ರು ತಿಂದೇ ಇದ್ದರೆ ವಿ ಕಾಂಟ್ ಡೂ ದ ಟ್ರೆಕ್ಕಿಂಗ್. ಸೊ ಇಲ್ಲಿಂದ 2.5 ಗಂಟೆ ಬೇಕು ಫುಲ್ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ವಾಪಸ್ ಬರೋದಕ್ಕೆ. ಸೊ ವಿಲ್ ಟ್ರೈ ಆದಷ್ಟು ಬೇಗ ಕವರ್ ಮಾಡೋದಕ್ಕೆ ಎಲ್ಲದನ್ನು. ಸೊ ಈಗ ಮ್ಯಾಗಿ ತಿಂದು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಫ್ರಮ್ ಮawryngkhang. ಸೊ ಬೆಳಗ್ಗೆ 6:45 7 ಗಂಟೆ ಅಷ್ಟೊತ್ತಿಗೆ ನಾವು ಇಲ್ಲಿ ರೀಚ್ ಆಗಿದ್ದೀವಿ. ತಿಂಡಿ ತಿಂದಿರಲಿಲ್ಲ, ಹಸುವಾಗಿತ್ತು. ಪ್ಲಸ್ ನನ್ನ ಹೆಂಡತಿ ಅಂತೂ ದುರ್ಗಾ ದರ್ಶನ ಆಗ್ತಿತ್ತು ಅಂತ ಕಾಣುತ್ತೆ, ತಿಂಡಿ ಕೊಡ್ತಾಯಿದ್ದಾರೆ. ಸೊ ಇಲ್ಲಿ ಮ್ಯಾಗಿ ತಿಂದ್ವಿ ನಾವು. ಸೊ ಇವಾಗ ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ ಟು ಬ್ಯಾಂಬೂ ಟ್ರ್ಯಾಕ್. ಇದು ತುಂಬ ಸ್ಕೇರಿ ಟ್ರೆಕ್ ಅಂತ ಹೇಳ್ತಾರೆ, ಬಟ್ ಏನು ಡೇಂಜರಸ್ ಅಂದರೆ ನೋಡೋದಕ್ಕೆ ಮಾತ್ರ ಡೇಂಜರಸ್, ಬಟ್ ಯಾರೂ ಏನು ಅನಾಹುತ ಏನಾಗಿಲ್ಲ ಇಲ್ಲಿ. ಸೊ ಹಾಗಾಗಿ ನಾವು ಕೂಡ ಮಾಡೋಕ್ಕೆ ಹೊರಟಿದ್ದೀವಿ. ಸೊ ಇಲ್ಲಿ ನೋಡಿ ಬೋರ್ಡ್ ತೋರಿಸ್ತೀನಿ ನಿಮಗೆ. ವ್ಯೂ ಪಾಯಿಂಟ್ ಆ್ಯಂಡ್ ಪಾರ್ಕಿಂಗ್. ಸೊ ಲೆಟ್ಸ್ ಸ್ಟಾರ್ಟ್. ಫುಲ್ಲು ಗುಡ್ಡಗಾಡು ರೋಡು. ಸೊ ನೀವು ಒಳ್ಳೆ ಟ್ರೆಕ್ಕಿಂಗ್ ಶೂಸ್ ಹಾಕ್ಕೊಂಡು ಬನ್ನಿ. ನಾವು ಜಸ್ಟ್ ಕ್ಯಾಶುವಲ್ ಬೆಂಗಳೂರಲ್ಲಿ ನಾವು ಆಫೀಸಿಗೆ ಹಾಕೋಂಥ ಶೂಸ್ ಹಾಕ್ಕೊಂಡು ಬಂದಿದ್ದೀವಿ. ಐ ಥಿಂಕ್ ಇಟ್ಸ್ ಫೈನ್ ಅಂತ ಕಾಣುತ್ತೆ. ಲೆಟ್ಸ್ ಸಿ ಹೇಗಿದೆ ಅಂತ. ಇಲ್ಲೊಂದು ನದಿ ಕೂಡ ಇದೆ. ಸೊ ಟೋಟಲ್ ಮಿನಿಮಮ್ 2 hours ಬೇಕು ಅಂತ ಹೇಳಿದ್ದಾರೆ ಫುಲ್ ಟ್ರೆಕ್. ವಾರೆವ್ ರಿವರ್, Meghalaya ಕ್ಲಿಫ್, ಮಾವೋಮೈಟ್ ವ್ಯೂ ಪಾಯಿಂಟ್, Mawryngkhang. ತುಂಬ ಕಷ್ಟ ಇದೆ ಪ್ರೊನೌನ್ಸಿಯೇಷನ್ ಇಲ್ಲಿ. ಸೊ ಲೆಟ್ಸ್ ಗೋ. ಟಿಕೆಟ್ ಕೌಂಟರ್ ಇನ್ನೂ ಓಪನ್ ಆಗಿಲ್ಲ. ಸೊ ಅದಕ್ಕಿಂತ ಮೊದಲೇ ನಾವು ಬಂದಿದ್ದೀವಿ, ಬಿಕಾಸ್ ಇವತ್ತು ತುಂಬ ಪ್ಲೇಸ್ ಕವರ್ ಮಾಡ್ಬೇಕು ನಾವು. ಸೊ ಲೆಟ್ಸ್ ಗೋ. ಬಟ್ ಮೇಘಾಲಯ ಸ್ಟಿಲ್ ನೇಚರ್ ಬ್ಯೂಟಿ
ಸೂಪರಾಗಿದೆ. ಎಲ್ಲಿ ನೋಡಿದರೂ ಗ್ರೀನರಿ ಆ್ಯಂಡ್ ವೆದರ್ ಇವತ್ತು ತುಂಬ ಪ್ಲೆಸೆಂಟ್ ವೆದರ್. ನಮಗೆ 4 ದಿನದಲ್ಲಿ ಒಳ್ಳೆ ವೆದರ್ ಅಂದರೆ ಇವತ್ತು ಅಂತ ಹೇಳ್ಬೋದು. ಬೇರೆ ಯಾರೂ ಟೂರಿಸ್ಟ್ಗಳು ಇನ್ನೂ ಬಂದಿಲ್ಲ, ಬಿಕಾಸ್ ಬೆಳಿಗ್ಗೆ ಇಷ್ಟು ಬೇಗ ಮೋಸ್ಟ್ಲಿ ಅದು ವೀಕ್ ಡೇ, ಮೇ ಬಿ ಯಾರೂ ಪ್ಲ್ಯಾನ್ ಮಾಡಿಲ್ಲ ಅಂತ ಕಾಣುತ್ತೆ. ಸೊ ಈ ಕಾಡು ಮಧ್ಯದಲ್ಲಿ ನಾವೀಗ ಇಬ್ಬರೇ ಇದ್ದೀವಿ. ಲೆಟ್ಸ್ ಸಿ. ಇಲ್ಲಿಯ ಲೋಕಲ್ ಗೈಡು ಮತ್ತು ಈ ಮೇಂಟೆನೆನ್ಸ್ ಮಾಡೋವರು ಕೂಡ ಇಲ್ಲ ಇನ್ನು. ನೈಸ್. ಟ್ವೆಂಟಿ 25 ಮಿನಿಟ್ಸ್ ಆಯಿತು ನಾವು ಸ್ಟಾರ್ಟ್ ಮಾಡಿ. ಸೊ ಗೊತ್ತಿಲ್ಲ ಅದು ಎಂಡ್ ಪಾಯಿಂಟ್ ಅಂತ. ನಮಗೊಂದು ರಾಕಲ್ಲಿ ಸುತ್ತ ಬ್ಯಾಂಬು ಇದಿತ್ತು. ಸೊ ಇಲ್ಲಿ ಒಂದು ನೋಡಿದ್ರೆ ಸ್ವಲ್ಪ ಸ್ಕೇರ್ ಇದೆ, ರಿವರಿಗೆ ಅಡ್ಡ ಕಟ್ಟಿದ್ದಾರೆ. ಈ ವಿಡಿಯೋ ಮಾತ್ರ ಫುಲ್ ಶೇಕ್ ಆಗ್ಬೋದು, ಯಾಕಂದರೆ ನಾನು ನಡ್ಕೊಂಡು ಹೋಗ್ತಾ ಇರೋ ಜಾಗ ಫುಲ್ಲು ಕಲ್ಲು ಆ್ಯಂಡ್ ಇಟ್ಸ್ ಪ್ರಾಪರ್ ಟ್ರೆಕ್ಕಿಂಗ್ ಟೈಪ್ ಇದೆ. ಜಸ್ಟ್ ಫಾರ್ ಯುವರ್ ರೆಫರೆನ್ಸ್, ನಾನು ಇಳ್ಕೊಂಡು ಬಂದಿದ್ದು ಆ ಗುಡ್ಡದಿಂದ. ಅಲ್ಲಿ ನನ್ನ ಹೆಂಡತಿ ಸಾಹಸ ಮಾಡ್ತಿದ್ದಾಳೆ, ಈಗ ಸ್ವಲ್ಪ ಜಾಗ್ರತೆ ಅಂತ ಹೇಳ್ತೀನಿ. ಓಕೆ, ಲೆಟ್ಸ್ ಕಂಟಿನ್ಯೂ. ವಾಟರ್ ತುಂಬ ಕ್ಲಿಯರ್ ಕಾಣಿಸ್ತಾ ಇದೆ, ತೋರಿಸ್ತೀನಿ ಬನ್ನಿ. ಎಷ್ಟು ಕ್ಲಿಯರ್ ಇದೆ ರಿವರ್ ನೋಡಿ. ಎಷ್ಟು ಡೀಪ್ ಇದೆಯೋ ಗೊತ್ತೇ ಆಗಲ್ಲ. ಕೆಳಗಡೆ ಇರೋ ಕಲ್ಲೆಲ್ಲ ಕಾಣಿಸುತ್ತೆ. ನಮ್ಮ ಧರ್ಮಸ್ಥಳ ನದಿಯಲ್ಲೂ ಇದೇ ಥರ ಕಲ್ಲುಗಳಿವೆ, ಆದರೆ ಕಾಣಿಸೋದೇ ಇಲ್ಲ. 1 ಫೀಟ್ ಕೆಳಗಡೆ ಹೋದರೆ ಮಣ್ಣು ಸ್ಟಾರ್ಟ್ ಆಗುತ್ತಲ್ವ, ಏನೂ ಕಾಣಿಸಲ್ಲ. ಇಲ್ಲಿ ಕೆಳಗಡೆ ತನಕ ಅಷ್ಟೊಂದು ಕಲ್ಲು ಕಾಣಿಸ್ತಾ ಇದೆ. ಇಲ್ಲಿಂದ ಆ್ಯಕ್ಚುಲಿಲ್ಲ ಬ್ಯಾಂಬೂ ಬ್ರಿಡ್ಜ್ ಸ್ಟಾರ್ಟ್ ಆಗುತ್ತೆ. ಸೊ ಲೆಟ್ಸ್ ಸಿ. ಸೊ ನದಿಗೆ ಅಡ್ಡವಾಗಿ ಈ ಬ್ಯಾಂಬೂ ಬ್ರಿಡ್ಜ್ ಕಟ್ಟಿದ್ದಾರೆ. ಸೊ ದಿಸ್ ಈಸ್ ಲುಕಿಂಗ್ ಕ್ವೈಟ್ ನಾರ್ಮಲ್ ನೌ. ಹೋ ಆ್ಯಕ್ಚುಲಿ ಇದು ಕುಂಬಾಗಿದೆ, ನಾಟ್ ಸೋ ಟೈಟ್. ಸ್ವಲ್ಪ ಶೇಕ್ ಕೂಡ ಆಗ್ತಾಯಿದೆ. ಫಸ್ಟ್ ಬ್ರಿಡ್ಜ್ ನಾನು ಕ್ರಾಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಬ್ರಿಡ್ಜ್ ಹತ್ರ ಹೋಗೋಣ ನಾವೀಗ. ಈ ಬ್ರಿಡ್ಜಿಗೆ ಸಿಮೆಂಟಿಂದು ಸಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಮೋಸ್ಟ್ಲಿ ಇದು ರೀಸೆಂಟಾಗಿ ರಿನೋವೇಟ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಬಿಕಾಸ್ ಸಿಮೆಂಟ್ನ ನೋಡಿದರೆ ಇದೀಗ ಇತ್ತೀಚೆಗೆ 1-2 ವರ್ಷದಲ್ಲಿ ಹಾಕಿದ್ದಾರೆ ಅನಿಸುತ್ತೆ. ಎಟ್ ಎ ಟೈಮ್ 5 ಜನ ಹೋಗ್ಬೋದು ಈ ಬ್ರಿಡ್ಜಲ್ಲಿ, ಬಿಕಾಸ್ ಇಟ್ಸ್ ಅ ಮ್ಯಾನ್ ಮೇಡ್ ಆ್ಯಂಡ್ ಫುಲ್ ಆಫ್ ಬ್ಯಾಂಬೂ ಬ್ರಿಡ್ಜ್. ಇಲ್ಲಿ ನೋಡಿ, ಸಣ್ಣದಾಗಿ ನಿಮಗೆ ಮೇಲಿಂದ ನೀರು ಹರಿದು ಬರೋದು ಕಾಣುತ್ತೆ, ಕೆಳಗಡೆ ನದಿಗೆ ಸೇರುತ್ತೆ. ಇದು ಈ ಥರ ದಾರಿ ಉದ್ದಕ್ಕೂ ಸಿಗುತ್ತೆ.
ಇಲ್ಲೊಂದು ಚೆಕ್ ಪೋಸ್ಟ್ ಇದೆ, ಬಟ್ ಇನ್ನೂ ಜನ ಯಾರು ಬಂದಿಲ್ಲ ಇಲ್ಲಿ. ವಿತೌಟ್ ಗೈಡ್ ಹೋಗೋದು ಕಷ್ಟ ಅಂತ ಕಾಣುತ್ತೆ ಈ ಪ್ಲೇಸಸ್ಗೆ. ವಾರೇವ್ ರಿವರ್ ನಿಮಗೆ ಅಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ. ಇದು ಕ್ಲಿಫಲ್ಲಿದ್ದೀನಿ ನಾನು, ಜಸ್ಟ್ ಬ್ಯಾಂಬೂ ಸಪೋರ್ಟಿಂದ ನಿಂತ್ಕೊಂಡಿರೋದು ಈಗ. ಬೈ ದ ವೇ, ನೀವು ಇವಾಗ ನೋಡ್ತಾ ಇರೋ ಕ್ಲಿಫು ಮಾವ್ರಿಂಘ್ಯಾಂಗ್ ಕ್ಲಿಫ್ ಅಂತ. ಹೈಟು ನೋಡಿದ ತಕ್ಷಣ ತಲೆ ತಿರುಗೋವರೆಲ್ಲ ತುಂಬ ಕೇರ್ಫುಲ್ಲಾಗಿರಬೇಕು ಇಲ್ಲಿಗೆ ಬರಬೇಕಾದ್ರೆ, ಬಿಕಾಸ್ ತುಂಬ ಹೈಟಲ್ಲಿದ್ದೀನಿ ನಾನು ಆ್ಯಂಡ್ ಇಟ್ಸ್ ವೆರಿ ಸ್ಟೀಪ್. ಮawryngkhang ಬಗ್ಗೆ ಒಂದು ಸ್ಟೋರಿ ಇದೆ ಇಲ್ಲಿ. ಅದೇನಂತ ಹೇಳಿದ್ರೆ, ಮawryngkhang ಅಂತ ಹೇಳಿದರೆ ಕಿಂಗ್ ಆಫ್ ಸ್ಟೋನ್ಸ್ ಅಂತ ಅರ್ಥ, ಕಲ್ಲುಗಳ ರಾಜ ಅಂತ ಹೇಳ್ಬೋದು. ಅವನು ಪಕ್ಕದ ರಾಜ್ಯದ ಕಲ್ಲುಗಳ ಜೊತೆ ಕೂಡ ಯುದ್ಧ ಮಾಡಿ ಗೆಲ್ತಾ ಇದ್ದಂತೆ. ಹಾಗೆ ಒಂದು ಸಲ ಅವನು ಬೇರೆ ರಾಜ್ಯಕ್ಕೆ ಹೋದಾಗ ಅಲ್ಲಿ ಒಂದು ಹುಡುಗಿನ ನೋಡಿ ಇಷ್ಟಪಡ್ತಾನೆ. ಹಾಗೆ ಆ ಹುಡುಗಿ ಜೊತೆ ಪ್ರೀತಿಯಲ್ಲಿ ಬೀಳ್ತಾನೆ. ಆ ಸುದ್ದಿ ಆ ರಾಜ್ಯದ ರಾಜನಿಗೆ ಗೊತ್ತಾಗಿ ಆ ರಾಜ್ಯದ ರಾಜ ಮಾವ್ಪೆಟೋರ್ ಅಂತ, ಅವರಿಬ್ಬರು ಯುದ್ಧಕ್ಕೆ ಸಿದ್ಧರಾಗ್ತಾರೆ. ಹಾಗೆ ಆ ಯುದ್ಧದಲ್ಲಿ ಮawryngkhang ಅವನ ಎಡದ ಕೈ ಕಳ್ಕೊಳ್ತಾನೆ, ಬಟ್ ಮಾವ್ಪೆಟೋರ್ ಯುದ್ಧದಲ್ಲಿ ಸೋತು ಅವನ ಜೀವವನ್ನೇ ಕಳ್ಕೊಳ್ತಾನೆ. ಆ ಮawryngkhang ಈಗ ನಾನು ಹೋಗ್ತಾ ಇರೋ ಪ್ಲೇಸಲ್ಲಿದೆ ಆ್ಯಂಡ್ ಅದರ ಜೊತೆ ಆ ಬ್ಯೂಟಿಫುಲ್ ಬ್ರೈಡ್ ಕೂಡ ಇದ್ದಾಳೆ ಅಂತ ಇಲ್ಲಿ ಅವರು ಹೇಳ್ತಾರೆ. ಫೈನಲಿ 1 hour 15 minutes ಟ್ರೆಕ್ಕು ಆದಮೇಲೆ ನಾನು ಮಾವ್ಮೈಟ್ ವ್ಯೂ ಪಾಯಿಂಟ್ ರೀಚ್ ಆಗಿದ್ದೀನಿ. ಇದು ಅಲ್ಲಿ ಬೋರ್ಡಲ್ಲಿ ನೋಡಿದಾಗೆ 1.57 ಕಿಲೋಮೀಟ್ರ್ ಆಯಿತು ಡಿಸ್ಟೆನ್ಸು. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದುವೇ ಮawryngkhang. ಅದೇ ಎಂಡ್ ಪಾಯಿಂಟು ಈ ಟ್ರೆಕ್ಕಿಂಗ್ದು. ಬನ್ನಿ ಅಲ್ಲಿಗೆ ಹೋಗಿ ನೋಡೋಣ. ನಾನು ಅಲ್ಲಿಗೆ ಹೋದಾಗ ಅಲ್ಲಿ ಡೈರೆಕ್ಷನ್ಸ್ ಕೇಳೋದಕ್ಕೆ ಯಾರೂ ಇರಲಿಲ್ಲ. ಎಟ್ ದಿಸ್ ಪಾಯಿಂಟ್ ನನಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಲಿಲ್ಲ. ದಾರಿ ಹುಡ್ಕೋದಕ್ಕೆ ಟ್ರೈ ಮಾಡಿದೆ, ಬಟ್ ಸಿಗಲಿಲ್ಲ ನನಗೆ. ಹಾಗಾಗಿ ಮawryngkhang ಎಂಡ್ ಪಾಯಿಂಟ್ ರೀಚ್ ಆಗದೆ ನಾನು ವಾಪಸ್ ಬಂದೆ. ವಾಪಸ್ ಬಂದು ಡಾಬಾದ ಹತ್ರ ಕೇಳಿದಾಗ ಹೇಳಿದರು, ಅಲ್ಲಿ ನೀವು ಕೆಳಗಡೆ ಇಳಿಬೇಕಿತ್ತು ಸ್ಟೆಪ್ಸ್ ಅಂತ. ನಾನು ಅಂದ್ಕೊಂಡಿದ್ದು ಮಳೆಗೆ ಆ ಮರದ ಪೀಸ್ಗಳೆಲ್ಲ ಕೆಳಗಡೆ ಬಿದ್ದೋಗಿದೆ ಅಂತ. ಬಟ್ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಬ್ಯಾಂಬೂ ಟ್ರೆಕ್, ಇಟ್ ವಾಸ್ ಬಿಟ್ ಸ್ಕೇರಿ. ನೋಡಿ ನೀವೇ ಇಲ್ಲಿಂದ ವ್ಯೂ ಹೇಗೆ ಕಾಣಿಸ್ತದೆ. ಆ್ಯಂಡ್ ಆ ಕ್ಲಿಫಲ್ಲಿ ಈ ಬ್ಯಾಂಬೂನ ಅವ್ರು ಕಟ್ಟಿ ಒಂಥರ ಬ್ರಿಡ್ಜ್ ಮಾಡಿದ್ದಾರೆ, ಸೂಪರ್. ಇಲ್ಲಿಗೆ ನಮ್ಮ ಮawryngkhang ಬ್ಯಾಂಬೂ ಟ್ರೆಕ್ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಟ್ ಇನ್ನೂ ಬೇಕಾದಷ್ಟು ಪ್ಲೇಸಸ್ ಇದೆ, ಅದನ್ನ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.